ಇದು ಎಷ್ಟು ದಿನ ಆಯ್ತು ಬಿತ್ತಿ? ಇದು ಇವತ್ತಿಗೆ 11 ದಿವಸ ಆಯಿತು. ನಾವು ಇಲ್ಲಿ ಚರ್ಚೆ ಎದುರುಗಡೆ ಒಂದು 2-3 ಎಕರೆ ಇದೆ. ಎಲ್ಲ ಹೊಡೆದು ರೆಡಿ ಮಾಡ್ಕೊಂಡ್ವಿ. ಮಾನ್ಸೂನು ಮಳೆ ಬರುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡ್ವಿ. ಅದರಲ್ಲಿ ನಮಗೆ ಭಾಳ ಬೇಸರ ಆಗಿದ್ದು, ಇವತ್ತು ನೀವು ಸುರೇಶ್ ಅವರು ಬಂದಿದ್ದು ನಂಗೆ ಒಂದು ಒಳ್ಳೆ ಇದಾಯ್ತು, 9 TV ಕನ್ನಡದವರು. ಯಾಕೆಂದರೆ ಯಾವತ್ತೂ ಸಹ ನಾವು ಮಾಧ್ಯಮದಲ್ಲಿ ಕೆಲವು ವಿಷಯಗಳನ್ನು ತೋರ್ಪಡಿಕೆಗಾಗಲಿ ಮಾಡೋವಂಥದ್ದು ನನಗೆ ಯಾವತ್ತೂ ಆ ಥರ ಇಲ್ಲ. ಬಟ್ ಒಂದು ಬೇಸರದ ಸಂಗತಿಯನ್ನು ಹೇಳಬೇಕು ಅನ್ನೋಂಥದ್ದು ನನಗೆ ಅನಿಸ್ತು. ಇವತ್ತು ನಾವು ರೈತರಾಗಿ ಇವತ್ತು ಇದಕ್ಕೆ 2-3 ಎಕರೆಗೆ ಒಂದು 28,000 ರೂಪಾಯಿ ಗೊಬ್ಬರ, ಬೀಜ ಮತ್ತು ಬೋರಾನು, ಜಿಂಕು, ಸಲ್ಫೈಡ್ ಎಲ್ಲ ತಂದು ಹಾಕಿದ್ದೀವಿ. ಹಾಕಿ ಅದರಲ್ಲಿ ನಾವು ನೀರು ಬಿಡೋ ಸಲುವಾಗಿಯೇ ಪ್ರತಿ ವರ್ಷ ಕೂಲಿಯರ್ತಾಗ ಓದಿಸುತ್ತೆ. ಟ್ರ್ಯಾಕ್ಟ್ರಿ ಆದಾಗ ಕಡಿಮೆ ಆಗುತ್ತೆ, ಮತ್ತು ಬಿತ್ತಕ್ಕೂ ಕಡಿಮೆ ಆಗುತ್ತೆ. ಟ್ರ್ಯಾಕ್ಟರ್ ಬಿತ್ತಕ್ಕೆ ನಾವೇನು ಕೂಲಿಯರ್ತಾಗೆ ಊರಿಸಿದ್ರೆ ದಿನ ಮೇಲೆ ನೀರು ಬಿಡೋಕೆ ಸರಿ ಆಗ್ತದೆ ಅನ್ನೋ ಕಾರಣಕ್ಕೆ ಮಳೆ ಹೋದರೆ ಅಂಥೇಳಿ ಈ ರೀತಿ ಊರಿಸಿದ್ವಿ. ಬಟ್ ಊರಿಸಿದ್ರಿಂದ ನಾವು ಊರಿಸಿ ಹಿಂದಿನ ದಿವಸ ಮಳೆ ಬಂತು, ಕಂಟಿನ್ಯೂ 2 ದಿವಸ ಮಳೆ ಬಂತು. ಮಳೆ ಬರುತ್ತೆ ಅನ್ನೋ ಕಾರಣಕ್ಕೆ ನಾವೇನು ಮಾಡಿದ್ವಿ, ಊರಿಸಿದ ಮೇಲೆ ನಾನು ಸಹ ಅದನ್ನು ಊರ್ಸೋಕ್ಕೂ ಕಾರಣ ಏನು ಅಂದರೆ, ಮೊಬೈಲನ್ನು ನಾವು ಸ್ವಲ್ಪ ನೋಡಿದಾಗ ಕೆಲವು ಮೀಡಿಯಾಗಳು ನನಗೆ ಯಾಕೆ ಬೇಸರ ಅಂತಂದರೆ, ನಾನಂತೂ ಹೋಗಲಿ ಬಿಡ್ರಿ, ನನ್ನಂತನಿಗೆ ಆಗಿದೆ. ಮುಗ್ಧ ರೈತರಿಗೆ ಪಾಪ ಏನು ಗೊತ್ತಿರಲ್ಲ. ಯಾಕೆ ಅಂದರೆ ಅವಾಗ ಏನಂತಾರೆ, ಇಲ್ಲ ಇವತ್ತು ನಾನು ಮೀಡಿಯಾ ನೋಡ್ತಾ ಇದ್ದೆ, ನಾಳೆ ಬಿತ್ತಬೇಕಲ್ಲ, ಆಸೆ ಅಲ್ಲ ಮನುಷ್ಯನಿಗೆ. ಯಾರೇ ಒಬ್ಬ ರೈತನಿಗೆ ಆಸೆ ಇರುತ್ತೆ, ಏನು ಎಂತೂ ನೋಡಿ ಕೇಳಬೇಕು ಅಂದು ಮೊಬೈಲ್ ನೋಡಿದೆ. ನೋಡಿದ ತಕ್ಷಣವೇ ಯಾವುದೋ ಒಂದು ಚಾನಲ್, ಅದು ಹೆಸರು ಹೇಳೋದು ಬೇಡ ಪಾಪ, ಅವರು ನಾಳೆ ನಾಡಿದ್ದು ವರುಣನ ಆರ್ಭಟ ಜೋರಿದೆ, ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ 5-6 ಜಿಲ್ಲೆಗಳಲ್ಲಿ. ಅದರಲ್ಲಿ ಶಿವಮೊಗ್ಗ, ಮಲೆನಾಡು, ಕರಾವಳಿ ತೀರ ಹೆಚ್ಚು ಬಿರುಗಾಳಿ ಸಮೇತ ಮಳೆ ಆಗ್ತಾ ಇದೆ ಅಂತೇಳಿ ಅವ್ರು ಹೇಳಿದರು. ಹೇಳಿದಾಗ ನನಗೇನಿಸ್ತು, ಮತ್ತೆ ಮಳೆ ಬಂದ ಮೇಲೆ ಬಿತ್ತಲಿಕ್ಕಾಗಲ್ಲ, ಊರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಬಡ ಊರಿದಾಗಲಿಂದ ಇವತ್ತು 11-12 ದಿವಸ ಆಯಿತು. ಇವತ್ತು ಊರಿದಾಗಲಿಂದ ಒಂದು ಹನಿ ಮಳೆ ಬಂದಿಲ್ಲ. ಬಟ್ ಪರಿಸ್ಥಿತಿ ಏನು ಅಂತಂದರೆ, 28,000 ಹೋಗೋದ್ರ ಜೊತೆಗೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಆದರೆ ಹೊಲ ಹೊಡೆದಿದ್ದು ಎಲ್ಲ ಸೇರಿದರೆ ಇದಕ್ಕೆ ಹೆಚ್ಚು ಕಮ್ಮಿ 50,000 ಖರ್ಚಾಗಿದೆ. ಈ 50,000 ನಾವು ದುಡಿಬೇಕು ಅಂತಂತಂದರೆ 2 ವರ್ಷ ಲಾಭ ಬರಬೇಕು ಅಂದರೆ, ಈ ಭೂಮಿಯಲ್ಲಿ ನಾವು ಲಾಭ ಪಡಿಬೇಕು ಅಂದರೆ 2 ವರ್ಷ ನಾವು ಬೆಳೆ ಮಾಡಬೇಕು. 2 ವರ್ಷ ಬೆಳೆ ವೇಸ್ಟಾಗಿ ರಾತ್ರಿ ಆಗಲೇ ದುಡಿದ್ರೂ ಕಷ್ಟ ಇದೆ. ಇವತ್ತು ನಾನು ಯಾಕೆ ಇದನ್ನು ಹೇಳೋದು ಅಂದರೆ, ಇವತ್ತು ಕೆಲವು ಮೀಡಿಯಾಗಳಲ್ಲಿ ತುಂಬ ತೋರಿಸ್ತಾರೆ. ದಯಮಾಡಿ ನಾನು ನಿಮ್ಮ ಕೈ ಮುಗಿ ಕೇಳ್ಕೊತೀನಿ, ರೈತರ ಬಗ್ಗೆ ಚೆಲ್ಲಾಟ ಆಡಬೇಡಿ. ಯಾಕೆಂದರೆ ನಿಮ್ಮ ಮೀಡಿಯಾಕ್ಕೆ ವ್ಯೂಸ್ ಬರುತ್ತೆ ಅನ್ನೋಂಥ ಕಾರಣಕ್ಕೆ ನಾಳೆ ಮಳೆ ಬರುತ್ತೆ ಅನ್ನೋಂಥದ್ದನ್ನು ತೋರಿಸಿ ಈ ಮುಗ್ಧ ರೈತರ ಜೀವಕ್ಕೆ ಆಟ ಆಡಬೇಡಿ. ಯಾಕೆಂದರೆ ಆ ಕಷ್ಟ ನಮಗೆ ಗೊತ್ತು. ರಾತ್ರಿಯಲ್ಲ ಈಗ ನೀರು ಬಿಟ್ಟು ಖಂಡಿತಗೂ ಈಗ ಒಂದು 8-10 ದಿವಸದಿಂದ ರಾತ್ರೆಲ್ಲ ನೀರು ಬಿಡ್ತೀವಿ, ನೀರಿಲ್ಲ. 5 ನಿಮಿಷ ಮೋಟ್ರ್ ಆಫ್ ಮಾಡೋದು, 5 ನಿಮಿಷ ಬಿಡೋದು, ಕರೆಂಟು ಸಹ ಸರಿಗೆ ಇರ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವರೇ ಒಂದು ಸ್ವಲ್ಪ ನೀರು ಐತಿ, ಇದಿಷ್ಟು ಕೂಡಿಸಿದೆವು ಅಷ್ಟೇ. ಈ 8 ದಿವಸದಿಂದ ಅರ್ಧ ಎಕರೆ ಕೂಡಿದೆ. ಇದಷ್ಟು ಹುಟ್ಟಲ್ಲ. ಈ ಕಡೆ ಈ ಭಾಗ ಅಷ್ಟು ಯಾವುದು, ಈ ಭಾಗ ಇದೆಯಲ್ಲ ಯಾವುದು ಹುಟ್ಟೋದು ಇಲ್ಲ. ಇದು 12 ದಿವಸ ಆಯಿತು, ಯಾವುದು ಹುಟ್ಟಲ್ಲ. ಆದರೆ ನಾನು ಹೇಳೋದೇನು ಅಂತಂದರೆ, ಈಗ ವರ್ಣನ ಪ್ರಕೃತಿ ಮುಂದೆ ಯಾರೂ ದೊಡ್ಡವರಲ್ಲ, ಪ್ರಕೃತಿನೇ ದೊಡ್ಡದು. ಆದರೆ ನಾವು ಎಜುಕೇಟೆಡ್ ಆಗಿ ಗೊತ್ತಿದ್ದು ನಾವು ಈ ಮೀಡಿಯಾ ಕೆಲವು ನಂಬಿ ನಾನು ಬಿಟ್ಬಿಟ್ವಲ್ಲ, ಅದು ನನಗೆ ಬೇಸರ ಆಗಿರುವಂಥದ್ದು. ನಿಜವಾಗೂ ನಾನು ಇನ್ನೊಂದು ಕಳಕಳೆ ಕೇಳ್ಕೊಳ್ಳೋದು, ಇವತ್ತು ಸರ್ಕಾರಗಳು ಇವತ್ತು ರೈತರಿಗೆ, ಇವತ್ತು ನಾನು ಉದಾಹರಣೆಗೆ ನನ್ನದು ಸ್ವಂತ ಜಮೀನು 2-3 ಎಕರೆ ಅದು ನಡೀತತಿ ಅಂತ ಅಂದ್ಕೊಳ್ಳೋಣ. ನಮ್ಮ ಎದುರುಗಡೆ ತುಂಬ ಜನ ನಮ್ಮ ರಿಲೇಷನ್ನೇ, ನಮ್ಮ ಸಂಪತ್ತು, ನಮ್ಮ ಮಲ್ಲಪ್ಪ ಅವರೆಲ್ಲ ಅಷ್ಟ್ರು ಬೇರೆ ಜಮೀನು ಮಾಡ್ತಿರೋದು. ಆ ಹೊಲದವರಿಗೆ ಬೆಳೀಲಿ ಕೊಡಬೇಕು ಒಂದು. ಮತ್ತು ಸರ್ಕಾರ ಏನಾರೇ ಬೆಳೆ ಪರಿಹಾರ ಬಂದರೆ, ಮತ್ತು ಬರಗಾಲ ಘೋಷಣೆ ಆದರೆ ಯಾರಿಗೆ ಹೋಗ್ತತಿ? ಬಿತ್ತಿದ ರೈತಿಗೆ ಹೋಗಲ್ಲ. ಸಾಲ ಮಾಡ್ಕೊಂಡವನು ಬಡ್ಡಿ ಸಾಲ ಕಟ್ಟೋಕ್ಕೆ ಆ ರೈತ ಒದ್ದಾಡ್ತಾನೆ. ಆದರೆ ಇವತ್ತು ಬೇರೆಯವರು ಚೆನ್ನಾಗಿ ಆಗ್ತಾರೆ. ಇದು ಆಗಬಾರ್ದು. ಇವತ್ತು ನಿಜವಾದ ರೈತರಿಗೆ ಕಣ್ಣೀರು ಹಾಕೋ ಪರಿಸ್ಥಿತಿ ಬಂದಿದೆ, ಮಳೆ ಇಲ್ದಂಗೆ ಬಿತ್ಕೊಂಡು. ಈ ರೀತಿಯ ನಾನು ಮಾಧ್ಯಮಗಳಲ್ಲಿ ಕೇಳ್ಕೊಳ್ಳೋದು ಯಾರೂ ದಯಮಾಡಿ ಮಾಡಬೇಡಿ ಅಂತ ಹೇಳ್ತಾ, ನಮ್ಮ ಬಿ ಸುರೇಶ್ ಅವರು, ನಾನು ಸಹ ಬೇಡ ಅನ್ನೋಂಥದ್ದನ್ನು ಹೇಳ್ತಾ ಇದ್ದೆ. ಯಾವತ್ತೂ ಸಹ ನಾನು ಅಗ್ರಿಕಲ್ಚರ್ ಮಾಡ್ತೀನಿ, ಕೃಷಿ ಮಾಡ್ತೀನಿ, ಹೊಲದ ಕೆಲಸ ಮಾಡ್ತೀನಿ ಅನ್ನೋವಂಥದ್ದು, ನಾನು ಸಮಾಜ ಸೇವೆ ಮಾಡಬೇಕು ಅನ್ನೋದಿತ್ತು. ಸುರೇಶ್ ಅವರು ಹುಡುಕ್ತಾ ಇದ್ದೆ, ಎಲ್ಲಿ ವಾರದಿಂದ ಕಾಣ್ತಾ ಇಲ್ಲ ಅಂದರೆ ನೀರು ಬಿಡೋಕ್ಕೆ ಹೋಗಿದ್ದೀನಿ, ಹಿಂಗಾಗಿದೆ ಪರಿಸ್ಥಿತಿ ಅಂದಾಗ ನೋಡೋಣ ನಡಿ ಒಂದು ವಿಡಿಯೋ ಮಾಡಿ ಹಾಕೋಣ, 4 ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋಂಥದ್ದನ್ನು ನಮ್ಮ ಬಿ ಸುರೇಶ್ ಅವರು ಹೇಳಿದರು. ಈ ಮುಖಾಂತರ ಏನಾದರೂ ದಯಮಾಡಿ ಯಾವುದೇ ಒಂದು ಯೂಟ್ಯೂಬ್ಸರ್ಸ್ ಇರ್ಬೋದು, ಕೆಲವು ಯೂಟ್ಯೂಬರ್ಸು, TV ಚಾನಲ್ಗಳು
ದಯಮಾಡಿ ಸುಳ್ಳು ಸುಳ್ಳು ಮಾಹಿತಿಯನ್ನು ರೈತರಿಗೆ ಬಿತ್ತರಿಸುವಂಥದ್ದನ್ನು ಕಡಿವಾಣ ಹಾಕಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ನಮ್ಮ 9 TV ಕನ್ನಡ ಸುರೇಶ್ ಅವರಿಗೆ ಧನ್ಯವಾದಗಳು. ರೈತರಿಗೆ ಮಳೆ ಬೆಳೆ ಆಗುವಂಥದ್ದನ್ನು ವರ್ಣ ಕರುಣಿಸ್ಲಿ, ಇನ್ಮ್ಯಾಗಾದರೂ ದೇವರ ಆಶೀರ್ವಾದ ಇರಲಿ, ವರ್ಣ ಬರಲಿ, ಎಲ್ಲ ರೈತರು ಬದುಕಬೇಕು. ಇವತ್ತು ನಾನು ಬಸ್ ಸ್ಟ್ಯಾಂಡಲ್ಲಿ ನೋಡ್ತಾ ಇದ್ದೆ, ಯಾವ ಹೋಟ್ಲು ಎಲ್ಲೂ ಜನ ಇಲ್ಲ, ಕಣ್ಣೀರು. ಯಾಕಂದರೆ ಅದರಲ್ಲಿ ಹಬ್ಬ ಹರಿದಿನಗಳು ದೊಡ್ಡ ದೊಡ್ಡ ಎಲ್ಲ ನಡೀತಾ ಇದೆ. ಇವತ್ತು ವರ್ಣನ ಆರ್ಭಟ, ಇವತ್ತು ಪರಿಸ್ಥಿತಿ ಕಣ್ಣೀರು ಹಾಕೋ ಪರಿಸ್ಥಿತಿ ಬಂದಿದೆ. ಇಂಥ ಮಧ್ಯದಲ್ಲಿ ನಾವೆಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿ ರೈತರಿಗೆ ಬದುಕಬೇಕು ಅಂದರೆ ನಿಮ್ಮೆಲ್ಲರ ಆಶೀರ್ವಾದ ಮುಖ್ಯ. ಧನ್ಯವಾದಗಳು.